ಆನೆಗಳು ನಡು ರಸ್ತೆಯಲ್ಲೇ ಬಂದು ನಿಂತಿರ್ತವೆ. ಒಂಟಿ ಸಲಗ ಆದರೆ ಗೀಳಿಟ್ಟು ಹೆದರಿಸುತ್ತೆ. ಮರಿ ಇರೋ ಹೆಣ್ಣಾನೆ ಅಂತೂ ಬೆನ್ನತ್ಕೊಂಡು ಬರುತ್ತೆ ಅಂತ ಏನೇನೋ ಕತೆ ಹೇಳಿ ಹೆದರಿಸಿದ್ರು ಜನ. ಇತ್ತೀಚೆಗೆ ಮೈಸೂರಿನಲ್ಲಿ ಆನೆ ನುಗ್ಗಿ ಒಬ್ಬನ ತುಳಿದು ಹಾಕಿದ್ದು ಬೇರೆ ನೆನಪಾಗ್ತಿತ್ತು. ಕತ್ತಲ ರಸ್ತೆಯ ಯಾವ ತಿರುವಿನಲ್ಲಿ ಆನೆ ನಿಂತ್ಕೊಂಡಿರುತ್ತೋ ಅನ್ನೋ ಭಯ ಮಾತ್ರ ಬೆಳಗಾಗೋ ತನಕ ಇತ್ತು. ಬಹುಶಃ ನಾನು ಇದುವರೆಗೂ ಮಾಡಿದ ಅತ್ಯಂತ ದುಗುಡದ ರೈಡ್ ಇದೇ ಇರಬೇಕು. ಮೊಣಕಾಲಾಳುದ್ದ ಗುಂಡಿಗಳು ಈ ರಸ್ತೆ ತುಂಬ ಇವೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬೈಕು ಅದರೊಳಗೆ ಇಳಿಯುತ್ತೆ. ರಸ್ತೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಚ್ಚರಿಕೆಯಿಂದ ಬುಲೆಟ್ ಓಡಿಸೋಣ ಅಂದರೆ ರೋಡ್ನಲ್ಲೇ ಆನೆ ನಿಂತಿರ್ತವೆ ಅನ್ನೋ ಶಶಿಯ ಮಾತು ಥಟ್ ಅಂತ ನೆನಪಾಗ್ಬಿಡೋದು. ಸುತ್ತಲಿನ ಕತ್ತಲಲ್ಲಿ ಆನೆಗಳ ಕುರುಹು ನೋಡೋದಕ್ಕೆ ಹೋದರೆ ಗಾಡಿ ಇಳಿಯೋದು ಗುಂಡಿಯೊಳಕ್ಕೇನೆ. ಕೊನೆಯೇ ಇಲ್ಲದ ಕಾರ್ಗತ್ತಲ ಸುರಂಗದೊಳಕ್ಕೆ 3 ಬುಲೆಟ್ಗಳು ಧಡಧಡ ಅಂತ ಸದ್ದು ಮಾಡಿಕೊಂಡು ನುಗ್ತಾ ಇದ್ವು. ಈ ತಿರುವಿನಲ್ಲಿ ಆನೆ ನಿಂತಿರ್ತಾವ, ಆ ತಿರುವಿನಲ್ಲಿ ನಿಂತಿರ್ತಾವ ಅನ್ನೋ ತುಗುಡ ಬೇರೆ. ಒಂದೊಂದು ಸಲ ರಸ್ತೆ ಪಕ್ಕದ ಕಲ್ಲು ಬಂಡೇನು ಆನೆ ಥರ ಕಂಡಂತಾಗಿ ಎದೆ ಝಲ್ಲಂದು ಬಿಡೋದು ಕಣ್ರಿ. ಇಲ್ಲಿಗೆ ಬರೋ ತನಕ ಆನೆ ಎದುರಿಗೆ ಬಂದರೆ ಸಖತ್ ಥ್ರಿಲ್ ಅನ್ನಿಸ್ತಾ ಇತ್ತು. ಆಮೇಲೆ ಕಾಡಿನೊಳಗೆ ಹೋದ್ಮೇಲೆ ಬರ್ದಿದ್ರೆ ಸಾಕಪ್ಪ ಅನ್ಸೋದಕ್ಕೆ ಶುರುವಾಗಿತ್ತು. ಆನೆ ಒತ್ತಟ್ಗಿರ್ಲಿ, ಆಡೂ ಕೂಡ ಕಾಣಿಸ್ಲಿಲ್ಲ. ಹಂಗೂ ಹಿಂಗೂ ಕೊಡಗು ಬಾರ್ಡರ್ಗೆ ಹತ್ತಿರ ಬರ್ತಾ ಇದ್ದಂಗೆ ನಿಧಾನಕ್ಕೆ ಬೆಳಕಾಗಿತ್ತು. ರಾತ್ರಿ 8 ಗಂಟೆಗೆ ಬೆಂಗಳೂರಿಂದ ಹೊರಡಬೇಕು, ಮಧ್ಯರಾತ್ರಿ 1 ಗಂಟೆಗೆ ಸೋಮವಾರಪೇಟೆ ತಲುಪಬೇಕು. ಅಲ್ಲಿ ಬೆಳಗಿನ ಜಾವ 7 ಗಂಟೆವರೆಗೂ ಮಲಗಿ ರೆಸ್ಟ್ ಮಾಡಿ ನಂತರ ಆಫ್ ರೋಡ್ ಇವೆಂಟ್ನಲ್ಲಿ ಪಾಲ್ಗೊಳ್ಬೇಕು. ಈ ಎಲ್ಲ ಪ್ಲ್ಯಾನ್ಗಳು ಪೋಪಟ್ಟಾಗೋಯ್ತು. 2 ತಾಸು ಲೇಟಾಗಿ ಹೊರಟ್ವಿ ಅಷ್ಟೇ. ಹೊರಟಿದ್ದು 10 ಗಂಟೆಗೆ. ಆದರೆ ಸೋಮವಾರಪೇಟೆ ತಲುಪೋದು 1 ಗಂಟೆಗೆ ಅಂತ ಏನು ಅಂದ್ಕೊಂಡಿದ್ವಿ. ಹಬ್ಬಬ್ಬ ಅಂದರೆ 3 ಗಂಟೆ ಅಷ್ಟೊತ್ತಿಗೆ ತಲುಪಬಹುದಾಗಿತ್ತೇನೋ. ಆದರೆ ಅರಕಲಗೂಡು ದಾಟುವಷ್ಟರಲ್ಲಿ ಅರುಣೋದಯ ಆಗಿ ಹೋಗಿದೆ. ಬಹುಶಃ ಸೂರ್ಯೋದಯ ಸೋಮವಾರಪೇಟೆ ತಲುಪಿದ ಮೇಲೆ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ನೆನ್ನೆ ರಾತ್ರಿ 10 ಗಂಟೆಯಿಂದ ನಿರಂತರವಾಗಿ ಬೆಂಗಳೂರಿನಿಂದ ರೈಡ್ ಮಾಡಿಕೊಂಡು ಬಂದು ಈಗಷ್ಟೇ ಕೊಡಗು ಜಿಲ್ಲೆ ಎಂಟ್ರಾಗಿದ್ದೀವಿ. ಇನ್ನು ನಂತರ ಸೋಮವಾರಪೇಟೆ ತಲುಪಿ ಅಲ್ಲಿ ನಡೆಯಲಿರುವಂಥ ಆಫ್ ರೋಡ್ ಇವೆಂಟ್ನಲ್ಲಿ ಪಾಲ್ಗೊಳ್ಳೋದೇನಿದೆ, ನಿಜವಾಗ್ಲೂ ಇವತ್ತಿನ ದಿನ ವಿಪರೀತ ಟೈರಿಂಗ್ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ ಈ ಹಂತದಲ್ಲಿ. ಸೋಮವಾರಪೇಟೆ ತಲುಪಿ ಲಾಡ್ಜ್ಗೆ ಬಂದು ಸೇರಿದಾಗ ಬೆಳಗಾಗಿತ್ತು. ಒಂದೇ 1 ನಿಮಿಷ ಕೂಡ ಕಣ್ಣು ಮುಚ್ಚಲಿಲ್ಲ. ಇಲ್ಲಿ ತಯಾರಾಗಿ ಆಫ್ ರೋಡ್ ಇವೆಂಟ್ ನಡೀತಿರೋ ಜಾಗಕ್ಕೆ ಹೊರಡಬೇಕು. ತಡ ಮಾಡಿದ್ರೆ ಅಲ್ಲಿ ಯಾರೂ ನಮಗೋಸ್ಕರ ವೆಯ್ಟ್ ಮಾಡೋರು ಇರೋದಿಲ್ಲ. ಈಗ ಸುಸ್ತಿಗೆ ಅವಕಾಶ ಇಲ್ಲ. ಛಕ್ ಅಂತ ರೆಡಿಯಾಗಿ ಹಿರಿಯ ಮಿತ್ರ ಪ್ರವೀಣ್ ಹೇಳಿದಂತೆ ಸೋಮವಾರಪೇಟೆ IB ಪಕ್ಕದಲ್ಲಿರೋ ಪಯೋನಿಯರ್ಸ್ ಕ್ಲಬ್ ಅಂಗಳಕ್ಕೆ ಬಂದರೆ ಅಲ್ಲಿ 4 ವೀಲ್ ಡ್ರೈವ್ ಗಾಡಿಗಳ ಸಂತೆ. ಕಸುವು ಅನ್ನೋದು ಎದ್ದು ಕಾಣ್ತಾ ಇದೆ ಒಂದೊಂದು ಗಾಡಿನಲ್ಲೂ. ಇವನ್ನ ಹತ್ತಿಕೊಂಡು ಕಾಡ್ದಾರಿನಲ್ಲಿ ಜಡಿ ಮಳೆನಲ್ಲಿ ನುಗ್ತಾರಂತೆ. ವಾವ್, ವಾಟ್ ಅ ಥ್ರಿಲ್ಲಿಂಗ್! ಇವು ಹೋಗೋದಕ್ಕೆ ಅಂತಲೇ ಸಪ್ರೇಟ್ ಟ್ರ್ಯಾಕ್ ಮಾಡಿರ್ತಾರಂತೆ. ಇಂಥ ಇವೆಂಟ್ಗೆ ನನ್ನನ್ನು ಇನ್ವೈಟ್ ಮಾಡಿದ ಪ್ರವೀಣ್ ಮೇಲೆ ಪ್ರೀತಿ ಉಕ್ಕಿ ಬಂದಿತ್ತು ನನಗೆ. 9 ಗಂಟೆಗಳ ಕಾಲ ಬೆಂಗಳೂರಿನಿಂದ ಒಂದು ಟೈರಿಂಗ್ ರೈಡ್ ಮಾಡಿಕೊಂಡು ಬಂದಿದ್ದು ಸಾರ್ಥಕ ಅಂತ ಅನಿಸಿದ್ದು ಇಲ್ಲಿಗೆ ಬಂದ ಮೇಲೆ. ಪಯೋನಿಯರ್ ಕ್ಲಬ್ನ ಆಫ್ ರೋಡ್ ಇವೆಂಟ್ನ ವೆನ್ಯೂಗೆ ಬಂದ ಮೇಲೆ ನಿಜವಾಗ್ಲೂ ಬೆಂಗಳೂರಿನಿಂದ ಅಷ್ಟು ಕಷ್ಟಪಟ್ಕೊಂಡು ರೈಡ್ ಮಾಡ್ಕೊಂಡು ಬಂದಿದ್ದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಇವತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳನ್ನು ನಾವು ಒಂದೇ ಕಡೆ ನೋಡಿದ್ವಿ. ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ 4 ವೀಲ್ ಡ್ರೈವ್ ಜೀಪ್ಗಳನ್ನು ಫಾರ್ ದ ಫಸ್ಟ್ ಟೈಮ್ ನಾನಂತೂ ನೋಡ್ತಾ ಇರೋದು. ಕೂರ್ಗಿಗಳು ತುಂಬ ಅಡ್ವೆಂಚರಸ್ ಆಗಿರ್ತಾರೆ ಅನ್ನುವಂಥ ಮಾತನ್ನು ನಾನು ಕೇಳ್ಪಟ್ಟಿದ್ದೆ. ಆದರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವತ್ತು ಇಲ್ಲಿ ನಡೀತಾ ಇರುವಂಥ
4 ವೀಲ್ ಡ್ರೈವ್ನ ಜೀಪ್ನ ಆಫ್ ರೋಡ್ ಇವೆಂಟ್ ಏನಿದೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದು. ನಮ್ಮ ಜೊತೆ ಪ್ರವೀಣ್ ಇದ್ದಾರೆ. ಪ್ರವೀಣ್ ನಮಗೆ ಈ ಇವೆಂಟ್ನ ಪರಿಚಯಿಸಿಕೊಟ್ಟು ನಮ್ಮನ್ನು ಬಂದು ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ಒಂದು ಸಲ ಇದರ ಒಂದು ಝಲಕ್ ಹೇಗಿರುತ್ತೆ ನೋಡಿ ಅಂತ ನಮ್ಮನ್ನು ಇನ್ವೈಟ್ ಮಾಡಿದಂಥವ್ರು ಪ್ರವೀಣ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅ ಲಾಟ್. ಇಂಥದ್ದೊಂದು ಅದ್ಭುತವಾದ ಇವೆಂಟ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಏನಿದ್ರ ಹಿನ್ನೆಲೆ, ಯಾವ ರೀತಿಯಾಗಿ ಇದು ಕಾರ್ಯರೂಪಕ್ಕೆ ಬಂದಿದ್ದು ಆಫ್ ರೋಡ್ ಇವೆಂಟ್ ಅನ್ನೋದು? ವೆಲ್ಕಮ್ ಟು ಪಾಯ್ನಿಯರ್ ಟೆನ್ನಿಸ್ ಕ್ಲಬ್. ಈ ಆಫ್ ರೋಡಿಂಗ್ ನಾವು ಇವೆಂಟ್ ಅಂತ ಮಾಡಬೇಕಂತ ಹೋಗಲಿಲ್ಲ. ಮುಂಚೆ ನಾವು ನಮ್ಮ ತೋಟದೊಳಗಡೆ ಜೀಪಲ್ಲಿ ಓಡಾಡ್ತಾ ಇದ್ದೋ. ಇದು ಹಾಬಿಯಾಗಿ ಡೆವಲಪ್ ಮಾಡೋಣ ಅಂತೇಳಿ ನಮ್ಮ ಹಾಲಿಡೇಸಲ್ಲಿ ವೀಕೆಂಡ್ಸಲ್ಲಿ ಒಂದು 2 ಕಿಲೋಮೀಟ್ರು 3 ಕಿಲೋಮೀಟ್ರು ಹೋಗಿ ಬರ್ತಾಯಿದ್ದೋ. ಇದು ಸೇರಿದಂಗೆ 1 ವರ್ಷ 2 ವರ್ಷ 3 4 5 ಜೀಪ್ಗಳಾಗ್ತು. ಬಟ್ 5 ವರ್ಷದಿಂದ ಮಾಡ್ತಾ ಇದ್ದೀವಿ ಇದನ್ನು. ಆಫ್ ರೋಡಿಂಗ್ ಇವೆಂಟ್, ಪಾಯ್ನಿಯರ್ಸ್ ಆಫ್ ರೋಡಿಂಗ್ ಇವೆಂಟ್ ಅಂತ ಮಾಡ್ತಾ ಇದ್ದೀವಿ. ಈ ವರ್ಷ ನಮಗೆ ಇಲ್ಲಿ 100 ಎಂಟ್ರೀಸ್ ಇದೆ. 100 ಎಂಟ್ರೀಸ್? 100+ ಯಾವ್ಯಾವ ಭಾಗದಿಂದ ಎಂಟ್ರೀಸ್ ಬರುತ್ತೆ ನಿಮಗೆ? ಈ ಎಂಟ್ರೀಸ್ ವಿ ಹ್ಯಾವ್ ಫ್ರಮ್ ಆಲ್ ಓವರ್ ಸೌತ್ ಇಂಡಿಯಾ. ವಿ ಹ್ಯಾವ್ ಎಂಟ್ರೀಸ್ ಫ್ರಮ್ ಕೊಯಂಬತ್ತೂರ್, ಕೊಚ್ಚಿನ್, ಹೈದ್ರಾಬಾದ್, ಬ್ಯಾಂಗ್ಳೂರ್, ಎವ್ರಿವೇರ್. ನಮಗೆ ಬ್ಯಾಂಗ್ಳೂರಿಂದ ಎಂಟ್ರೀಸ್ ಇದೆ. ಆ್ಯಂಡ್ ಬೇಸಿಕಲಿ ಸೋಮವಾರಪೇಟೆಯಲ್ಲಿ ಪ್ಲ್ಯಾಂಟರ್ಸ್ ಇದ್ದಾರೆ, ಸಕಲೇಶ್ಪುರು, ಹಾಸನ್ನು, ಇಲ್ಲಿಂದ ಎಂಟ್ರೀಸ್ ಎಲ್ಲ ಬಂದಿದೆ. ಸರ್, ಏನು ಒಂದು ಕ್ರೈಟೀರಿಯಾ ಇದೆಯಾ ಸರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ? ಕ್ರೈಟೀರಿಯಾ ಏನಂದರೆ ಜೀಪ್ ಶುಡ್ ಬಿ 4 ವೀಲ್ ಡ್ರೈವ್ಸ್ ಓನ್ಲಿ. ಬೇರೆ ಗಾಡಿಗಳು ಆಗೋದಿಲ್ಲ ಇಲ್ಲಿಗೆ. ಇದು ತುಂಬ ಟಫ್ ಡ್ರೈವು. ನೀವು ಮುಂದೆ ಇವತ್ತು ಈ ರೆಕಾರ್ಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ಸ್ ಅ ಲಾಟ್. ಪ್ರವೀಣ್ ಅವರು ನಿಜವಾಗ್ಲೂ ಇವೆಂಟಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಆದರೆ ಇಡೀ ಇವೆಂಟ್ನ ಬೆಳಗ್ಗೆ 8 ಗಂಟೆಗೆ ಶುರುವಾಗಿ ಸಂಜೆ 7 ಗಂಟೆವರೆಗೂ ನಡೆಯಲಿರುವಂತಹ ಈ ಆಫ್ ರೋಡ್ನ ಉದ್ದಕ್ಕೂ ನಾವಿರ್ತೀವಿ. ಈ ಒಂದು ಅದ್ಭುತವಾದ ಸಾಹಸ ಅದು. ಕಾಡಿನಲ್ಲಿ 60 ಕಿಲೋಮೀಟರ್ ದೂರ ಹರಿಯುವ ನದಿಗಳನ್ನು ದಾಟಿಸ್ಕೊಂಡು, ಅತ್ಯಂತ ಕಚ್ಚಾ ರಸ್ತೆಗಳನ್ನು ದಾಟಿಕೊಂಡು ಇಷ್ಟು ಜೀಪ್ಗಳ ದಾಟುವಂಥದ್ದು ನಿಜಕ್ಕೂ ರೋಮಾಂಚನಗೊಳಿಸುವಂಥ ಅನುಭವ. ಆ ಅನುಭವಕ್ಕಾಗಿ ನಾನಂತೂ ದಾರಿ ಕಾಯ್ತಾ ಇದ್ದೀನಿ. ಇನ್ನೇನು ಶುರುವಾಗೋದಿದೆ ಆಫ್ ರೋಡ್ ಇವೆಂಟ್. ಪಯೋನಿಯರ್ಸ್ ಕ್ಲಬ್ಬು ಇದನ್ನು ಪ್ರತಿ ವರ್ಷ ಆರ್ಗನೈಸ್ ಮಾಡುತ್ತೆ. ಶಕ್ತಿಶಾಲಿ 4 ವೀಲ್ ಡ್ರೈವ್ ಇರೋ ವಾಹನಗಳಿಗೆ ಮಾತ್ರ ಪ್ರವೇಶ. ಮಕ್ಕಳಿಗೆ ನೋ ಎಂಟ್ರಿ. ಹೆಣ್ಮಕ್ಳು ಧಾರಾಳವಾಗಿ ಬರಬಹುದು. ಹಾಫ್ ರೋಡ್ನಲ್ಲಿ ಡ್ರೈವ್ ಕೂಡ ಮಾಡಬಹುದು. ಆದರೆ ಅಲ್ಲಿ ಗಾಡಿಗಳನ್ನು ಓಡಿಸೋದಕ್ಕೆ ಅದೆಂಥ ಗಂಡೆದೆ ಬೇಕು ಅನ್ನೋದು ನಿಮಗೆ ನಂತರ ಅರ್ಥ ಆಗುತ್ತೆ. ಒಂದು ವಿಷಯ ಏನಪ್ಪ ಅಂದರೆ, ಇದು ರೇಸ್ ಅಲ್ಲ. ಇಲ್ಲಿ ಯಾರು ಮೊದಲು ಬಂದರು ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಶಸ್ವಿಯಾಗಿ ಇವೆಂಟ್ ಮುಗಿಸೋದೇ ದೊಡ್ಡ ಸಾಧನೆ. ಅದಕ್ಕೆ ಇವರೆಲ್ಲ ಗಂಬೂಟ್ ಧರಿಸ್ಕೊಂಡು ತಯಾರಾಗಿ ಬಂದಿದ್ದಾರೆ. ನಾನು ಕಾರ್ ರೇಸ್ಗಳನ್ನು ನೋಡಿದ್ದೀನಿ, ರ್ಯಾಲಿಗಳಲ್ಲಿ ಬಿರ್ರಿ 4 ವೀಲರ್ಗಳನ್ನು ಓಡಿಸೋದು ನೋಡಿದ್ದೀನಿ. ಆದರೆ ಇಂಥದ್ದೊಂದು ಆಫ್ ರೋಡ್ ಇವೆಂಟ್ ನೋಡಿದ್ದಿದೆ ಮೊದಲು. ಇಡೀ ರಾತ್ರಿ ಸೋಮವಾರಪೇಟೆ ತನಕ ರೈಡ್ ಮಾಡ್ಕೊಂಡು ಹೋಗಿ ತಲುಪಿ ಅಲ್ಲಿ ತಿಂಡಿನೂ ತಿನ್ನದೆ ಪಯೋನಿಯರ್ಸ್ ಕ್ಲಬ್ನ ಅಂಗಳ ತಲುಪಿದವನಿಗೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನೋಡೋ ಕುತೂಹಲ ಇತ್ತು. ಅಲ್ಲಿ ಘಟಾನುಘಟಿ ಡ್ರೈವರ್ಗಳಿದ್ರು. ಅವರು ಗಾಡಿ ಓಡಿಸಿದ ರೀತಿ ಹೆಂಗಿತ್ತು ಅನ್ನೋದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ನೀವೇ ನೋಡಿ.